ಹಾಯ್ ಎವ್ರಿವನ್, ಇವತ್ತಿನ ವಿಡಿಯೋನಲ್ಲಿ ಒಂದು ಮೊಟ್ಟೆದು ಗ್ರೇವಿನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಸಿಂಪಲ್ಲಾಗಿ ಚಪಾತಿಗೆ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಫಸ್ಟ್ ಒಂದು ಪಾತ್ರೆಗೆ ನೀರನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದಿ ಬರ್ತಾ ಇರುತ್ತೆ ನೋಡಿ. ಆವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆಗಳನ್ನ ಅದಕ್ಕೆ ಸೇರಿಸ್ಕೊಬೋದು. ನಾನಿಲ್ಲೊಂದು 4 ಮೊಟ್ಟೆಗಳನ್ನ ಸೇರಿಸ್ತಾ ಇದ್ದೀನಿ. ಅಂದರೆ ಎಷ್ಟು ಜನ ಇರ್ತಾರೆ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಮೊಟ್ಟೆಯನ್ನು ಸೇರಿಸ್ಕೊಬೇಕಾಗುತ್ತೆ. ಇನ್ನು ಮೊಟ್ಟೆ ಬೆಂದ್ಬಿಟ್ಟು ಅದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಳ್ಬೇಕು. ನಂತರ ಒಂದು ಪ್ಯಾನ್ಗೆ ನಾನು ನೋಡಿ ಈ ರೀತಿಯಾಗಿ ಮೊಟ್ಟೆಗಳನ್ನ ಕಟ್ ಮಾಡಿಬಿಟ್ಟು ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಇಟ್ಕೊಳ್ಬೇಕು. ಇದಕ್ಕೊಂದು ಸ್ವಲ್ಪ ಈರುಳ್ಳಿ, ಟೊಮೊಟೊ ಮತ್ತು ಈರುಳ್ಳಿ ಹೂವು ಇತ್ತು. ಈರುಳ್ಳಿ ಹೂವನ್ನು ಸಹ ತೊಗೊಂಡಿದ್ದೀನಿ. ಚೆನ್ನಾಗಾಗುತ್ತೆ ಗ್ರೇವಿಗೆ. ಈಗ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಫಸ್ಟು ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದ ಮೇಲೆ ನಾವು ಅದೇನು ಮೊಟ್ಟೆಯನ್ನು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀವಿ ನೋಡಿ, ಬಾಯ್ಲ್ ಮಾಡಿಬಿಟ್ಟು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಅದಕ್ಕೆ ಡ್ರೈ ಪೌಡರ್ಗಳನ್ನ ಹಾಕ್ಕೊಂಡು ಆವಾಗ ಎಗ್ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಗ್ರೇವಿನಲ್ಲಿ ತಿನ್ನಲಿಕ್ಕೆ. ಈಗ ನಾನು ಎಲ್ಲ ಮೊಟ್ಟೆಗಳನ್ನೂ ಸಹ ಹಾಕ್ಕೊಂಡು ಅದನ್ನು 2 ಸೈಡಲ್ಲಿ ಫಸ್ಟು ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಫಸ್ಟು ಮೊಟ್ಟೆಗಳನ್ನ ಏನು ಎಣ್ಣೆಗೆ ಹಾಕ್ತೀವಿ ನೋಡಿ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಅಚ್ಚ ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡರ್ನ ನಾನು ಸೇರಿಸ್ಕೊಂಡಿದ್ದೀನಿ. ಅಂದರೆ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀಟಾಗಿ ಒಂದು ಅರ್ಧ ಸ್ಪೂನಷ್ಟು ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅಷ್ಟೇ, 3 ಸಾಕಾಗುತ್ತೆ. ಬೇಕಿದ್ರೆ ಜೀರಿಗೆ ಪೌಡ್ರ್ ಬೇಕಿದ್ರೂ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ ಉಪ್ಪು, ಅಚ್ಚ ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡರ್ನ 3 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ಪ್ರಿಂಕಲ್ ಮಾಡಿದ್ದೀನಿ. ಈಗ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈಗ 2 ಕಡೆನೂ ಟರ್ನ್ ಮಾಡಿಬಿಟ್ಟು ಮೊಟ್ಟೆಯನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಈ ಮೊಟ್ಟೆ ಹಾಗೆ ತಿನ್ನಲಿಕ್ಕೂ ಸಹ ಚೆನ್ನಾಗಾಗುತ್ತೆ. ಅಂದರೆ ಇಷ್ಟು ಮಾಡಿಕೊಂಡ್ರೂ ಸಹ ಈಗ ರೈಸ್ ಎಲ್ಲ ಮಾಡ್ಕೊಂಡಿರ್ತೀವಿ ನೋಡಿ, ತಿಳಿ ಸಾಂಬಾರೆಲ್ಲ ಮಾಡ್ಕೊಂಡಿರ್ತೀವಿ ನೋಡಿ, ಅದ್ರ ಜೊತೆಗೆ ಇಲ್ಲಾಂದರೆ ತರಕಾರಿ ಸಾಂಬಾರೆಲ್ಲ ಮಾಡ್ಕೊಂಡಾಗ ಈ ರೀತಿ ಮೊಟ್ಟೆನ ಫ್ರೈ ಮಾಡ್ಕೊಂಡು ತಿಂದರೂ ಸಹ ತುಂಬ ಚೆನ್ನಾಗಾಗುತ್ತೆ. ಇದ್ರ ಮೇಲೆ ಸ್ವಲ್ಪ ಈರುಳ್ಳಿನ ಸ್ಪ್ರಿಂಕಲ್ ಮಾಡಿಕೊಂಡು, ಏಕೆಂದರೆ ಉಪ್ಪು, ಖಾರ, ಪೆಪ್ಪರ್ ಪೌಡರ್ ಎಲ್ಲ ಹಾಕಿರ್ತೀವಿ ನೋಡಿ, ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ಪ್ರಿಂಕಲ್ ಮಾಡ್ಕೊಂಡ್ಬಿಟ್ರೆ ಸಾಕು. ಅದೇ ಒಂದು ಸೈಡ್ ಡಿಶ್ ಆಗಿಬಿಡುತ್ತೆ, ತುಂಬ ಚೆನ್ನಾಗಾಗುತ್ತೆ. ಇವತ್ತು ನಾನು ಚಪಾತಿಗೆ ಗ್ರೇವಿ ಮಾಡ್ತಾ ಇರೋದ್ರಿಂದ ಅಂದರೆ ಈ ಮೊಟ್ಟೆ ಏನಿದೆ ಇದರಲ್ಲಿ ಗ್ರೇವಿ ಮಾಡ್ಕೋತಾ ಇದ್ದೀನಿ. ಗ್ರೇವಿ ಯಾರು ಮಾಡ್ಕೊಳ್ಳಲ್ಲ ನೋಡಿ, ಈ ಥರನೂ ಮೊಟ್ಟೆ ಫ್ರೈ ಮಾಡಿಕೊಂಡು ತಿನ್ಬೋದು, ತುಂಬ ಚೆನ್ನಾಗಾಗುತ್ತೆ ನೋಡಿ. ಈಗ ಮೊಟ್ಟೆ ಫ್ರೈ ಮಾಡ್ಕೊಂಡಿದ್ದು ರೆಡಿ ಆಯಿತು. ಈಗ ನಾನು ಅದೇ ಪ್ಯಾನ್ಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಮತ್ತೇನು ಎಣ್ಣೆ ಹಾಕೋ ಅವಶ್ಯಕತೆ ಇರಲಿಲ್ಲ, ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಅಷ್ಟು ಏನು ಎಣ್ಣೆ ಇತ್ತು ನೋಡಿ, ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊವನ್ನು ಫ್ರೈ ಮಾಡಿಕೊಂಡು ರುಬ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನಾನು ಒಂದು 2 ಈರುಳ್ಳಿ ಮತ್ತು ಒಂದು 3 ಟೊಮೊಟೊವನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇಕಿದ್ರೆ ನೀವು ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೋದು. ಬೇಕಿದ್ರೆ ಒಂದು 2 ಸ್ಪೂನಷ್ಟು ತೆಂಗಿನ ತುರಿ ಇಲ್ಲಾಂದರೆ ಕೊಬ್ಬರಿ ತುರಿ ಬರುತ್ತೆ ನೋಡಿ, ಯಾವುದನ್ನಾದ್ರೂ ಆ್ಯಡ್ ಮಾಡ್ಕೋಬೋದು, ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು. ಇಲ್ಲ ಅಂದರೆ ಇದು ಗೋಡಂಬಿ ಬರುತ್ತೆ ನೋಡಿ, ಗೋಡಂಬಿಯನ್ನು ನೆನೆಸಿಟ್ಕೊಂಡು ಬಿಟ್ಟಿದ್ರೆ ಒಂದು 1/4 ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ ಗೋಡಂಬಿಯನ್ನು. ಅದನ್ನು ಒಂದು 10 ಗೋಡಂಬಿಯನ್ನು ಹಾಕ್ಕೊಂಡ್ರೂ ಸಹ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಒಂದು 2 ಸ್ಪೂನಷ್ಟು ತೆಂಗಿನ ತುರಿ ಹಾಕ್ಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಬೇಕಿದ್ದರೂ ಹಾಕ್ಕೊಳ್ಬೋದು. ನಾನಿವತ್ತು ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ. ಬರೀ ಟೊಮೊಟೊ ಮತ್ತು ಈರುಳ್ಳಿಯನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಏನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ತೆಂಗಿನ ತುರಿನಾದರೂ ಆ್ಯಡ್ ಮಾಡ್ಕೊಳ್ಳಿ, ಕೊಬ್ಬರಿ ತುರಿನಾದರೂ ಆ್ಯಡ್ ಮಾಡ್ಕೊಳ್ಳಿ, ಕೊತ್ತಂಬರಿ ಸೊಪ್ಪಾದರೂ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಗೋಡಂಬಿನಾದರೂ ಆ್ಯಡ್ ಮಾಡ್ಕೊಳ್ಬೋದು. ಈಗ ಅದನ್ನು ಸ್ವಲ್ಪ ಲೈಟಾಗಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಏನು ಫ್ರೈ ಮಾಡೋದೇನು ಬೇಡ ನೋಡಿ. ಈಗ ಫ್ರೈ ಮಾಡಿಬಿಟ್ಟು ಅದನ್ನು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಕೋತಾ ಇದ್ದೀನಿ. ಈಗ ಇದನ್ನು ಪೂರ್ತಿಯಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ತರ್ತರಿ ಆದರೂ ಗ್ರೇವಿ ಅಷ್ಟು ಚೆನ್ನಾಗಾಗಲ್ಲ. ಪೂರ್ತಿಯಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಬೇಕಿದ್ರೆ ನೀರನ್ನು ಆ್ಯಡ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೊಬೋದು. ಈಗ ನೋಡಿ, ನಾನು ಪೂರ್ತಿಯಾಗಿ ಅದನ್ನು ತೆಗೆದುಬಿಟ್ಟು ಪೂರ್ತಿಯಾಗಿ ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೋತೀನಿ. ನಂತರ ಈಗ ನಾನು ಅದೇ ಬಾಣಲಿಗೆ, ಇದು ನಾನ್ ಸ್ಟಿಕ್ ಬಾಣಲಿ ಆಗಿರೋದ್ರಿಂದ ಅದೇ ಬಾಣಲಿಗೆ ಹಾಕೋತಾ ಇದ್ದೀನಿ. ನಾನ್ ಸ್ಟಿಕ್ ಬಾಣಲಿ ಇಲ್ಲಾಂದರೆ ಅದು ಅಂಟ್ಕೊಂಡ್ಬಿಡುತ್ತೆ ನೋಡಿ, ಅದರಿಂದ ಒಂದು ಸ್ವಲ್ಪ ವಾಶ್ ಮಾಡ್ಕೊಂಡು ಇಟ್ಕೊಬೇಕಾಗುತ್ತೆ. ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ನಾನು ಹಾಗೇ ಮಾಡ್ತಾಯಿದ್ದೀನಿ, ಎಣ್ಣೆ ಹಾಕ್ಬಿಟ್ಟು. ಈಗ ಅಂದರೆ ಅದು ಅಂಟಲ್ಲ ನೋಡಿ ಬಾಣಲಿಗೆ, ಅದರಿಂದ ಈಗ ನಾನು ಮತ್ತೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು, ಇವತ್ತು ಈರುಳ್ಳಿ ಹೂವು ಜಾಸ್ತಿ ಇತ್ತು ಅದರಿಂದ ಈರುಳ್ಳಿ ಹೂವನ್ನೇ ಹಾಕ್ಕೊಂಡಿದ್ದೀನಿ. ಇಲ್ಲ ಅನ್ನೋರು ಈರುಳ್ಳಿನೇ ಹಾಕ್ಕೊಳ್ಳಿ, ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ನಂತರ ಅದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ರುಬ್ಬಿರುವಂತಹ ಟೊಮೊಟೊ ಮತ್ತು ಈರುಳ್ಳಿ ಮಸಾಲವನ್ನು ಹಾಕ್ಕೊಂಡಿದ್ದೀನಿ. ಬೇಕಿದ್ದರೆ ಸ್ವಲ್ಪ ತೆಂಗಿನ ತುರಿಯನ್ನು ಸೇರಿಸ್ಬಿಟ್ಟು ರುಬ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಈಗ ಅದಕ್ಕೊಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು, ಯಾಕೆಂದರೆ ನಮಗೆ ತುಂಬ ಗ್ರೇವಿ ಏನು ಬೇಡ, 3 ಜನಕ್ಕೆ ಸಾಕಾಗಿತ್ತು. ಮತ್ತು ಇನ್ನೊಂದು ಸ್ವಲ್ಪ ಬೇರೆ ಗ್ರೇವಿಗಳು ಇತ್ತು, ಅದರಿಂದ ತುಂಬ ಜನಕ್ಕೆ ಬೇಕು ಅಂದರೆ ಒಂದು ಸ್ವಲ್ಪ ತೆಂಗಿನ ತುರಿ ಇಲ್ಲಾಂದರೆ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡು ರುಬ್ಕೊಂಡು ಒಂದು ಸ್ವಲ್ಪ ನೀರನ್ನು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ, ಇದು ಚೆನ್ನಾಗಿ ಕುದಿ ಬರಬೇಕು. ಈಗ ಒಂದು ಸ್ವಲ್ಪ ಕುದಿ ಬರಬೇಕು. ಆ ಟೈಮಲ್ಲಿ ನಾವು ಡ್ರೈ ಪೌಡರ್ನ ಮಿಕ್ಸ್ ಮಾಡಬೇಕಾಗುತ್ತೆ.
ಇದೊಂದು 5 ನಿಮಿಷ ವೆಯ್ಟ್ ಮಾಡಬೇಕು. ಒಂದು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬಿಟ್ಬಿಟ್ರೆ ಇದನ್ನು ನೀಟಾಗಿ ಕುದಿ ಬರುತ್ತೆ ಬೇಗ. ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಿದೆ ನೋಡಿ. ಈ ಟೈಮಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲವನ್ನು ಸೇರಿಸಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸಿದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಮತ್ತು ಒಂದು ಸ್ಪೂನಷ್ಟು ಇದಕ್ಕೆ ಟೊಮೊಟೊ ಮಸಾಲ ಎಗ್ ಮಸಾಲ ಗ್ರೇವಿ ಬರುತ್ತೆ ನೋಡಿ, ಇಲ್ಲಾಂದರೆ ಚಿಕನ್ ಮಸಾಲ ಇಲ್ಲಾಂದರೆ ಮಟನ್ ಮಸಾಲ ಗ್ರೇವಿ ಬರುತ್ತೆ ನೋಡಿ, ಅದನ್ನು ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು 1 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಮತ್ತು ಇದಕ್ಕೆ ಒಂದೂವರೆ ಸ್ಪೂನಷ್ಟು ಕಸೂರಿ ಮೇಥಿಯನ್ನು ಸೇರಿಸಿದ್ದೀನಿ. ಟೇಸ್ಟ್ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಾಗುತ್ತೆ ಅದರಿಂದ. ಕಸೂರಿ ಮೇಥಿ ಇಲ್ಲ ಅನ್ನೋರು ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಬೋದು. ಕಸೂರಿ ಮೇಥಿ ಹಾಕಿದರೆ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಏಕೆಂದರೆ ಅದು ಡ್ರೈ ಮೆಂತ್ಯ ಸೊಪ್ಪಿಂದಲ್ವ ಅದರಿಂದ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಅದು ಎಣ್ಣೆ ಬಿಡಬೇಕು, ಅಲ್ಲಿ ತನಕ ಅದನ್ನು ಕುದಿಸ್ಕೊಂಡಿದ್ದೀನಿ. ಈಗ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಟ ಮೇಲೆ ಅದಕ್ಕೆ ನಾನು ಫ್ರೈ ಮಾಡಿರುವಂತಹ ಮೊಟ್ಟೆಯನ್ನು ಸೇರಿಸಿದ್ದೀನಿ. ನಂತರ ಕೊನೆಯಲ್ಲಿ ಅದಕ್ಕೆ ಈರುಳ್ಳಿ ಹೂವನ್ನು ಸಹ ಹಾಕೋತಾ ಇದ್ದೀನಿ. ಈರುಳ್ಳಿ ಹೂವು ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪಿದ್ರೆ ಹಾಕೊಂಡ್ರೆ ಆಯಿತು ಅಷ್ಟೇ. ನೋಡಿ ಈಗ ಮೊಟ್ಟೆ ಸ್ವಲ್ಪ ಕುದಿಬೇಕು ಅದು ಗ್ರೇವಿನಲ್ಲಿ. ಈಗ ಒಂದು ಸೈಡ್ ಅದು ಗ್ರೇವಿನಲ್ಲಿ ಮೊಟ್ಟೆ ಕುದ್ಮೇಲೆ ಅದನ್ನು ಮತ್ತೆ ಟರ್ನ್ ಮಾಡ್ಕೊಳ್ಬೋದು, ಏಕೆಂದರೆ ಫ್ರೈ ಮಾಡ್ಕೊಂಡಿದ್ದೀವಿ ಅಲ್ವಾ, ಟೇಸ್ಟ್ ಎಲ್ಲ ಚೆನ್ನಾಗಿ ಆಗಿರುತ್ತೆ. ಮತ್ತು ಗ್ರೇವಿನಲ್ಲೂ ಸಹ ಕುದಿಸ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಆಗುತ್ತೆ. ಈಗ ನೋಡಿ ಮೊಟ್ಟೆ ಒಂದು ಸೈಡಲ್ಲಿ ನಾನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬಿಟ್ಟಿದ್ದೀನಿ ಫ್ರೈ ಆಗಲಿಕ್ಕೆ ಅಂತ. ಈಗ ಮತ್ತೆ ಅದು ಚೆನ್ನಾಗಿ ಕುದಿ ಬರುತ್ತೆ ನೋಡಿ. ಆ ಕುದಿ ಬಂದಂತಹ ಟೈಮಲ್ಲಿ ಅದನ್ನು ಮತ್ತೆ ಟರ್ನ್ ಮಾಡ್ಕೊಳ್ಬೇಕು. ಇನ್ನೊಂದು ಸೈಡಿಗೆ ಟರ್ನ್ ಮಾಡಿಕೊಂಡ್ರೆ ನೀಟಾಗಿ ಗ್ರೇವಿ ಕೂಡ್ಕೊಳ್ಳುತ್ತೆ ಅಂತ ಅಷ್ಟೇ. ಮೊಟ್ಟೆಗೆ ತಿನ್ನುವಾಗ ಒಂದು ಸ್ವಲ್ಪ ಫ್ಲೇವರ್ ಎಲ್ಲ ತೊಂದರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್. ನೋಡಿ ಈ ರೀತಿಯಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಅದನ್ನು ನೀಟಾಗಿ ಕುಕ್ ಮಾಡ್ಕೋಬೇಕು. ಎರಡೂ ಸೈಡಲ್ಲಿ ಮೊಟ್ಟೆಗಳು ನೀಟಾಗಿ ಕುಕ್ ಆಗಬೇಕು ಗ್ರೇವಿನಲ್ಲಿ. ನೋಡಿ ಈಗ ಮತ್ತೆ ಟರ್ನ್ ಮಾಡ್ಕೊಳ್ಬೋದು. ಅದೇನು ಮೊಟ್ಟೆ ಎಲ್ಲ ಮಿಕ್ಸ್ ಆಗೋದಿಲ್ಲ, ಅಂದರೆ ನೀಟಾಗಿ ಬಾಯ್ಲ್ ಮಾಡ್ಕೊಂಡಿದ್ರೆ ಮೊಟ್ಟೆ ಎಲ್ಲ ನೀಟಾಗಿ ಬರುತ್ತೆ. ನೋಡಿ ಈಗ ಎರಡೂ ಕಡೆಯೂ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದನ್ನು ಕುಕ್ ಮಾಡ್ಕೊಳ್ಬೇಕು. ಈ ಟೈಮಲ್ಲಿ ನೀವು ಕೊನೆಯಲ್ಲಿ ಈರುಳ್ಳಿ ಹೂವು ಇಲ್ಲ ಅಂದರೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ಬೋದು. ಕಸೂರಿ ಮೇಥಿ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ನೋಡಿ ಈಗ ರುಚಿಯಾದಂತಹ ಮೊಟ್ಟೆ ಗ್ರೇವಿ ಸಿಂಪಲ್ಲಾಗಿ ಈ ರೀತಿ ಚಪಾತಿಗೂ ಚೆನ್ನಾಗಾಗುತ್ತೆ, ರೊಟ್ಟಿ ಪೂರಿ ರೈಸ್ಗೂ ಸಹ ತುಂಬ ಚೆನ್ನಾಗಾಗುತ್ತೆ. ಈಗ ಬ್ಯಾಚುಲರ್ಸ್ ಇರ್ತಾರೆ ನೋಡಿ, ಮೊಟ್ಟೆದು ಈಗ ಏನಾದರೂ ಸಾಂಬಾರು ಎಲ್ಲ ಇಲ್ಲ ಅಂದರೆ ಈ ರೀತಿಯಾಗಿ ಗ್ರೇವಿನ ಮಾಡ್ಕೊಂಡ್ಬಿಡ್ಬೋದು. ಮೊಟ್ಟೆದು ರೈಸ್ಗೂ ಸಹ ತುಂಬ ಚೆನ್ನಾಗಾಗುತ್ತೆ. ನಾನು ಇದನ್ನು ಚಪಾತಿಗೆ ಮಾಡ್ಕೊಂಡಿದ್ದೆ. ಸ್ವಲ್ಪ ಲಿವರ್ ಗ್ರೇವಿ ಇತ್ತು, ಲಿವರ್ ಗ್ರೇವಿ ಸ್ವಲ್ಪ ಕಡಿಮೆ ಇತ್ತು ಅಂತ ಈ ಗ್ರೇವಿನ ಮಾಡ್ಕೊಂಡಿದ್ದೆ. ಈ ಮೊಟ್ಟೆ ಗ್ರೇವಿ ಚಪಾತಿಗೂ ಸಹ ತುಂಬ ಚೆನ್ನಾಗಾಗುತ್ತೆ, ಪೂರಿಗಂತೂ ಇನ್ನೂ ಚೆನ್ನಾಗಾಗುತ್ತೆ, ರೊಟ್ಟಿಗೂ ಸಹ ಚೆನ್ನಾಗಾಗುತ್ತೆ. ಈಗ ಯಾವುದೇ ರೊಟ್ಟಿ ಮಾಡ್ಕೊಳ್ಬೋದು, ಅಕ್ಕಿ ರೊಟ್ಟಿ ಇರ್ಬೋದು, ಜೋಳದ ರೊಟ್ಟಿ ಇರ್ಬೋದು, ಯಾವುದೇ ರೊಟ್ಟಿಗೂ ಸಹ ಚೆನ್ನಾಗಾಗುತ್ತೆ, ರೈಸ್ಗೂ ಸಹ ತುಂಬ ಚೆನ್ನಾಗಾಗುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.